ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ, ಕುಕ್ಕರ್ ರಿಪೇರಿ. ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ, ಕುಕ್ಕರ್ ರಿಪೇರಿ. ಅಕ್ಕರೆ ಮಿಕ್ಸಿ ರಿಪೇರಿ ಮಾಡ್ತಿದೀವಿ, ಕುಕ್ಕರ್ ರಿಪೇರಿ ಮಾಡ್ತೀವಿ. ಕೆಟ್ಟೋಗಿರೋ ಕುಕ್ಕರು, ಮಿಕ್ಸಿ, ಜಾರು ಎಲ್ಲ ರಿಪೇರಿ ಮಾಡ್ತೀನಿ ಅಕ್ಕರೆ. ಮಿಕ್ಸಿ ರಿಪೇರಿ ಮಾಡ್ತೀನಿ, ಜಾರ್ ರಿಪೇರಿ ಮಾಡ್ತೀನಿ, ಕುಕ್ಕರ್ ರಿಪೇರಿ ಮಾಡ್ತೀನಿ. ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ, ಕುಕ್ಕರ್ ರಿಪೇರಿ. ಯಾರೋ ಮಿಕ್ಸಿ ರಿಪೇರಿ ಜಾರ್ ರಿಪೇರಿ ಅಂತ ಕೂಗ್ಕೊಂತಿದಾರಲ್ಲ. ಆ ನಮ್ಮಂದ್ರೂ ಒಂದೆರಡು ಕುಕ್ಕರು ಜಾರು ಮಿಕ್ಸಿ ಇವೆಲ್ಲಾನು ಒಂಥರ ಕೆಟ್ಟೋಗಂಗ್ ಆಗ್ಬಿಟ್ಟವೆ. ಹ್ಞೂ ಅದು ಮಿಕ್ಸಿ ಯಾಕೆ ಗುರ್ರ ಅಂತ ಜೋರಾಗಿ ಬೇರೆ ಶಬ್ದ ಬರುತ್ತೆ. ಆ ಕುಕ್ಕರ್ ಅಂತೂನು ಹ್ಞೂ ಅದು ಇದು ಇಡಿ ಎಲ್ಲ ಗಡ 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 ಅಂತ ಅಲ್ಲಾಡ್ತೈತೆ ಹಂಗೆ. ಆ ಸ್ಕ್ರೂ ಎಲ್ಲ ಲೂಸ್ ಆಗ್ಬಿಟ್ಟು ಇಡಿ ಎಲ್ಲ. ಹ್ಞೂ ಜಾರು ಕೆಳಗಡೆ ಎಲ್ಲ ನೀರು ಸೋರ್ತಿರುತ್ತೆ ತೊಡ 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 ಅಂತ. ಏನಾದ್ರು ಖಾರ ಏನಾದ್ರು ರುಬ್ಬರಂತ ಮಿಕ್ಸಿ ಜಾರ್ ತಗೊಂಡ್ರಿ ಅತ್ಲಾಗಿ. ಹ್ಞೂ ಹೆಂಗ ಟೌನಿಗೆ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡ್ ಬರೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆ ಗೌರಜ್ಜಿಗೂ ಕರ್ಕೊಂಡು ಹೋಗ್ಬಿಟ್ಟು ಟೌನಿಗೆ ಹೋಗೋಣ ಕಣಜ್ಜಿ, ಹೋಗ್ ಬರೋಣ ಕಣಜ್ಜಿ, ಒಂದ್ ದಿವಸ ಪುರ್ಸೊತ್ ಮಾಡ್ಕೊಂಡಂದ್ರೆ ಅವಜ್ಜಿ ಅಯ್ಯೋ ಫುಲ್ ಬಿಸಿ ಆಗ್ಬಿಟ್ಟೈತೆ ಅತ್ಲಾಗಿ. ಸ್ವಸಂದ್ರಗಳೆಲ್ಲ ಬಂದಾರಲ್ಲ, ಮಂತವ ಕೆಲ್ಸಗಳು ಅದು ಇದು ಅನ್ಕೊಂಡು ಬರೋದೇ ಬಿಟ್ಬಿಟ್ಟೈತೆ ನನ್ ಜೊತೆ. ನಮ್ಮ ಮಂತವಳೆ ಬರಲ್ಲ. ಹ್ಞೂ ಅಂತದ್ರಲ್ಲಿ ನಾನ್ ಕರೆದ್ರೆ ಬಂದ್ಬಿಡುತ್ತಾ, ಇವಾಗ ಬರಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ. ನೋಡೋಣ ಇಲ್ಲೇ ರಿಪೇರಿ ಮಾಡಿಸಿದ್ರೆ ಆಗುತ್ತೆ ಅತ್ಲಾಗಿ. ಆಗಾಗಲೇ ಯಾರು ಹೋಗ್ತಾರ ಅತ್ಲಾಗಿ. ನೋಡೋಣ ಪಾಪಲೇ ಅಣ್ಣ ಬಾರಪ್ಪ ಇಲ್ಲೇ ಮಿಕ್ಸಿ ರಿಪೇರಿ ಮಾಡೋರು ಬರ್ರಿ ಇಲ್ಲಿ. ಇಲ್ಲೊಂದೆರಡು ಜಾರ್ ಒಂದ್ ಸ್ವಲ್ಪ ಇದಾಗೈತೆ, ರಿಪೇರಿ ಮಾಡ್ಕೊಡುವಂತೆ ಬಾರ ಪಾಪ. ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ, ಕುಕ್ಕರ್ ರಿಪೇರಿ. ಬಾರ ಪಾಪ. ಇಲ್ಲೊಂದೆರಡು ಕುಕ್ಕರು ಜಾರ್ ಎಲ್ಲ ಕೆಟ್ಟೋಗೈತೆ, ರೆಡಿ ಮಾಡ್ಬೇಕು. ಬಾಯ್ಲೆ ಅಕ್ಕರೆ ಏನಕ್ಕರೆ ಮಿಕ್ಸಿ ರಿಪೇರಿ ಮಾಡಿಸ್ಬೇಕಾ, ಜಾರ್ ರಿಪೇರಿ ಮಾಡಿಸ್ಬೇಕಾ? ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಕೆಟ್ಟೋಗಿದೆ? ಕುಕ್ಕರ್ ಏನಾದ್ರು ರಿಪೇರಿ ಮಾಡ್ಬೇಕಾ, ಜಾರ್ ರಿಪೇರಿ ಮಾಡ್ಬೇಕಾ, ಮಿಕ್ಸಿ ರಿಪೇರಿ ಮಾಡ್ಬೇಕಾ? ಯಾವ್ದು ಏನ್ ರಿಪೇರಿ ಮಾಡ್ಬೇಕು? ತಗೊಂಬರ್ರಿ ಬೇಗ ಬೇಗ. ಅಲ್ಲ ಪಾಪ, ಆವಾಗ್ಲೇ ನಾನು ಕೂತ್ಕೊಳ್ತಿದ್ದೀನಿ. ಬಾರ ಪಾಪ ಇಲ್ಲಿ ಜಾರ್ ರಿಪೇರಿ ಮಾಡಿಸ್ಕೋಬೇಕು, ಒಂದ್ ಸ್ವಲ್ಪ ಮಿಕ್ಸಿ ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀನಿ. ನೀನ್ ಸುಮ್ಕೆ ಕೂತ್ಕೊಂಡು ಹೋಗ್ತಾನೆ ಇರ್ತೀಯಲ್ಲಪ್ಪ. ಯಾಕೆ ಕೇಳಿಸ್ತಿಲ್ವಾ ನಿನ್ಗೆ? ಇಲ್ಲ ಕಣಕ, ಕೇಳಿಸಿಲ್ಲ ಕಣಕು. ಕೇಳಿಸಿದ್ರೆ ನಾನು ಬರ್ದಂಗಿರ್ತಿದ್ನೇನಕ್ಕ. ಅದು ಏನಾಗ್ಬಿಡುತ್ತೆ ಅಂದ್ರೆ, ಅದು ನಾವು ಕೂಕಣ್ತಿರ್ತೀವಿ ನೋಡ್ರಿ, ನೀವು ಕೂಗ್ತೀರಾ ಅದೇ ಟೈಮಿಗೆ, ಹಂಗಾಗಿ ಕೇಳಿಸಲ್ಲ ಕಣಕ ಸರಿಯಾಗಿ. ಹಂಗಾಗಿ ನನ್ಗೂನು ಸರಿಯಾಗಿ ಕೇಳಿಸಿಲ್ಲ, ಅದಕ್ಕೆ ತಿರುಗು ನೋಡಕ್ ಆಗ್ಲಿಲ್ಲ. ಆಮೇಕಿಂತ ನೀವು ಜೋರಾಗಿ ಕೂಕಣ್ರಿ ನೋಡ್ರಿ. ಅವಾಗ ಗೊತ್ತಾಯ್ತು ಕಣಕು, ಯಾರೋ ಕೂಕಣ್ತಿದ್ದಾರೆ ಹಿಂದ್ಗಡೆಯಿಂದ ಅಂತ. ಅಲ್ಲಿ ಬೇರೆ ಅಕ್ಕ ಬೇರೆ ಜಾರ್ ರಿಪೇರಿ ಮಾಡಿಸ್ತಿತ್ತು. ಏನಕ್ಕ ಇವಾಗ ಏನು ಕುಕ್ಕರ್ ರಿಪೇರಿ ಮಾಡ್ಬೇಕಿತ್ತು, ಮಿಕ್ಸಿನ ಏನ್ ಪ್ರಾಬ್ಲಮ್ ಆಗಿದೆ? ತಗೊಂಬನ್ನಿ ಬೇಗ ಬೇಗ ನೋಡೋಣ. ನಾವು ಬೇರೆ 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 ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅಕ್ಕರೆ. ಬೇಗ ಬೇಗ ತಗೊಂಬರ್ಬೇಕು, ಬೇಗ ಬೇಗ ರಿಪೇರಿ ಮಾಡ್ಬಿಟ್ಟು ಹೋಗ್ತೀವಿ. ಅಲ್ಲ ಕಣಪ್ಪ, ನಮ್ದು ಒಂದು ಮಿಕ್ಸಿ ಐತೆ ಕಣಪ್ಪ. ಅದು ಮಿಕ್ಸಿ ಅದು ಯಾಕೆ ಗೊತ್ತಿಲ್ಲ ಕಳೆ ಪಾಪ. ಖಾರ ಏನಾರ ರುಬ್ಬರಂತ ಅದನ್ನ ಆನ್ ಮಾಡಿದ್ರೆ ಗುಡ್ರ ಅಂತ ಜೋರಾಗಿ ಶಬ್ದ ಬರುತ್ತೆ. ಅದೇನಕ್ಕೆ ಶಬ್ದ ಬರುತ್ತೆ ಅಂತ ಗೊತ್ತಿಲ್ಲ ಕಣಪ್ಪ. ಮೊದ್ಲಂತೂ ಚೆನ್ನಾಗಿರ್ತಿತ್ತು, ಕೆಲಸ ಮಾಡೋದು ಚೆನ್ನಾಗಿ, ಏನು ಸೌಂಡ್ ಬರ್ತಿರಲಿಲ್ಲ, ಏನಿಲ್ಲ. ಇತ್ತೀಚೆಗೆ ಯಾಕೆ ಗುರ್ರ ಅಂತ ಸೌಂಡ್ ಬರುತ್ತೆ. ಮಿಕ್ಸಿ. ಅದಕ್ಕೋಸ್ಕರ ಅದು ಜಾರುನು ಆಟೆ, ಕೆಳಗಡೆ ಎಲ್ಲ ನೀರ್ ಬೇರೆ ಸೋರುತ್ತೆ. ಅದಕ್ಕೋಸ್ಕರ ಅట్లాಗಿ ಒಂದ್ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಿತ್ತು, ಮಾಡ್ಕೊಡ್ತೀಯಂತ. ಕುಕ್ಕರ್ನು ಆಟೆ ಹಾಕೊಳ್ಳಿ. ಒಂದ್ ಇಡಿ ಇದಾವ್ ನೋಡು, ಇಡಿ ಗಡ 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 ಅಂತ ಅವು ಅಲ್ಲಾಡ್ತಿದಾವೆ ಇಡಿಗಳು. ಮತ್ತೆ ನೀನ್ ಕರೆಕ್ಟ್ ಆಗಿ ರಿಪೇರಿ ಮಾಡ್ಕೊಡ್ಬೇಕಣಪ್ಪ ಮಿಕ್ಸಿಗಳು. ಮತ್ತೆ ತಿರ್ಗಾ ಇನ್ನೊಂದ್ಸರಿ ನಾನು ಟೌನಿಗೆಲ್ಲ ತಗೊಂಡೋಗ್ಬಿಟ್ಟು ರಿಪೇರಿ ಮಾಡ್ಸಕ್ ಆಗಲ್ಲ ಅಂತ ನಿನಗೆ ಹೇಳ್ತಿದೀನಿ. ಮತ್ತೆ ತಿರ್ಗಾ ಕೆಟ್ಗಿಟ್ಟು ಹೋಗಿ ತಿರ್ಗಾ ಮತ್ತೆ ಆಗಾಗಲ ತಗೊಂಡೋರ್ ಯಾರಪ್ಪ? ಅಕ್ಕರೆ ಇದೇನಕ್ಕರೆ ಹಿಂಗ್ ಹೇಳ್ತಿದೀರ? ಹಂಗಾರೆ ನಾವು ಕರೆಕ್ಟ್ ಆಗಿ ರಿಪೇರಿ ಮಾಡಲ್ಲ ಅಂತ ಅದ್ರ ಅರ್ಥ? ಏನಂತ ಹೇಳ್ತೀರಕ್ಕ? ಅಲ್ಲ ಕಣಕ್ಕವು, ಒಂದ್ 2-3 ತಿಂಗಳು ಹಿಂದೆ ಒಂದ್ಸಲಿ ನೀವು ನನ್ ತಾವಲನೇನೆ ಕುಕ್ಕರ್ ರಿಪೇರಿ ಮಾಡಿಸಿರಲ್ವಾ? ಅದು ವಿಷಲ್ ಕೆಟ್ಟೋಯ್ತಂತ ಹೊಸ ವಿಷಲ್ ತಗೊಂಡ್ರಿ. ತಿರ್ಗಾ ಬೆಲ್ಟ್ ಏನೋ ಇದಾಗೈತಂತ, ಕುಕ್ಕರ್ಗೆ ಬೆಲ್ಟ್ ಎಲ್ಲ ಲೂಸ್ ಆಗೈತಂತ ಹೊಸ ಬೆಲ್ಟ್ ತಗೊಂಡ್ರಿ ಅಲ್ವಾ? ನಮ್ ತಾವಲೆ ತಾನೆ. ಮತ್ತೆ ಇನ್ನೊಂದ್ ಅಕ್ಕ ಏನೋ ಮಿಕ್ಸಿ ಏನೋ ಕೆಟ್ಟೋಯ್ತಂತ ನನ್ ತಾವಲೆ ನಿಮ್ ಮಿಕ್ಸಿ ರಿಪೇರಿ ಮಾಡಿಸ್ತಿರ್ಬೇಕಾದ್ರೆ ನೀವು ಬಂದ್ಬಿಟ್ಟು ಅವೆಲ್ಲ ತಗೊಂಡ್ ಹೋದ್ರಿ ತಾನೆ. ಅವಕ್ಕಂಗೂ ಕೇಳ್ರಿ, ಮಿಕ್ಸಿ ಇವತ್ತಿನವರ್ಗು ಏನಾರ ಪ್ರಾಬ್ಲಮ್ ಆಗೈತೇನಂತ. ಅವ್ರ ಮಂತಾವಲೆನೇ ಇಷ್ಟೊತ್ತವರೆಗೂ ಆ ಜಾರ್ ಕೆಟ್ಟೋಯ್ತು, ಜಾರಲ್ಲಿ ನೀರೇನೋ ಸೋರ್ತಿತ್ತು, ಇಡೀ ಇದೆಲ್ಲ ನೀರ್ ಸೋರ್ತಿತ್ತು ಅಂತ ಹೇಳಿದಾಗ ಅಲ್ಲೆಲ್ಲದನ್ನು ಕೂಡ ರೆಡಿ ಮಾಡ್ಕೊಟ್ಟು ಬಂದೆ. ಇಷ್ಟ ದಿವಸ ಆದ್ರೂ ಅದು ಮಿಕ್ಸಿ ಒಂದೇ ಒಂಚೂರು ಪ್ರಾಬ್ಲಮ್ ಆಗಿಲ್ಲ ಅಕ್ಕಾರೆ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಹೋಗಿ ಕೇಳ್ಕೊಂಬನ್ನಿ, ಹೋಗಿ ಬೇಕಾದ್ರೆ. ನಾನು ಕರೆಕ್ಟ್ ಆಗಿ ಎಲ್ಲಾದ್ರೂ ಅಷ್ಟೇ ಅಕ್ಕಾರೆ. ಮಿಕ್ಸಿ ಆಗ್ಲಿ, ಜಾರ್ ಆಗ್ಲಿ, ಕುಕ್ಕರ್ ಆಗ್ಲಿ ರಿಪೇರಿ ಆಗುತ್ತಂತ ಇದ್ರೆ ರಿಪೇರಿ ಆಗುತ್ತೆ, ರಿಪೇರಿ ಮಾಡ್ಕೊಡ್ತೀನಿ ಅಂತ ಕರೆಕ್ಟ್ ಆಗಿ ಹೇಳ್ತೀನಿ ಅಕ್ಕಾರೆ. ಇಲ್ಲ ಅಂದ್ರೆ ಇಲ್ಲ 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 ಇದಾಗಲ್ಲ,
ಬೇರೆ ಚೇಂಜ್ ಮಾಡ್ಬಿಡಿ, ಇದು ಹೊಸ ತಗೊಂಬಿಡಿ ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಅಕ್ಕಾರೆ. ಏನಕ್ಕಾರೆ ನಿಮ್ಮೂರಲ್ಲೆಲ್ಲ ನನ್ನ ತಾವಲೇನೆ ಕುಕ್ಕರು ಮಿಕ್ಸಿ ಎಲ್ಲ ಜಾರೆಲ್ಲ ರಿಪೇರಿ ಮಾಡಿಸೋದು, ಅಂಥದ್ರಲ್ಲಿ ಕರೆಕ್ಟಾಗಿ ಮಾಡಬೇಕು ಕಣಪ್ಪ ಅಂತ ಹೇಳ್ತಿದ್ರಲ್ಲ ನನ್ಗೇನೇನೆ. ಹಂಗಲ್ ಕಣ್ ಪಾಪು, ಹೇಳಿದ್ದು ರಿಪೇರಿ ಮಾಡ್ಕೊಡಪ್ಪ ಕರೆಕ್ಟ್ ಆಗಿ ಅಂತ ಆಟೆಯ, ಇನ್ನೇನಿಲ್ಲ. ಮತ್ತಿನ್ನೊಂದ್ ಏನಂದ್ರೆ ಪಾಪ, ಈಗ ಏನಾಗುತ್ತಂದ್ರೆ ಈಗ ಯುಗಾದಿ ಹಬ್ಬ ಬೇರೆ ಬಂತು, ಹೊಸ್ತಡಿಕೆಗೆ ಖಾರ ಎಲ್ಲ ರುಬ್ಕೋಬೇಕು. ತಿರ್ಗಾ ಜಾತ್ರೆ ಬೇರೆ ಶುರು ಆಗುತ್ ನೋಡು. ಜಾತ್ರೆಲಿ ಜಾಸ್ತಿ ಜನಕ್ಕೆ ಬೇರೆ ಅಡಿಗೆ ಎಲ್ಲ ಮಾಡ್ಬೇಕು. ಆ ಟೈಮಲ್ಲಿ ಈ ಮಿಕ್ಸಿ ಎಲ್ಲ ಕರೆಕ್ಟ್ ಆಗಿ ಇರ್ಬೇಕಣ್ಣ ಮಗು. ಒಂದ್ ಈಟೆ ಇಟ್ಟು ತೊಂದ್ರೆ ಆಗ್ಬಿಟ್ರು ಆ ಟೈಮಲ್ಲಿ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ, ಕೆಲಸ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿನಗೆ ಹೇಳಿದ್ದು, ಚೆನ್ನಾಗಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ರಿಪೇರಿ ಮಾಡ್ಕೊಡಪ್ಪ ಅಂತ. ಇಲ್ಲ ಅಕ್ಕರೆ, ಎಲ್ಲ ನಿಮ್ಮೂರಲ್ಲೇನೆ ಎಲ್ಲ ರಿಪೇರಿ ಗಿಪೇರಿ ಎಲ್ಲ ಮಾಡ್ಕೊಟ್ಟು ಹೋಗಿದ್ದೀನಿ ಅಂತದ್ರಲ್ಲಿ ನೀವೇನಕ್ಕರೆ ಹಿಂಗೆ ಹೇಳ್ತಿದ್ದೀರಾ? ನೀವು ಹೋಗಿ ಕೇಳ್ಕೊಂಬನ್ನಿ, ಹೋಗಿ ನೀವು ಬೇಕಾದ್ರೆ ಅಷ್ಟಾನುಮಾನ ಇದ್ರೆ ನಿಮ್ಗೆ ನಾನು ಕರೆಕ್ಟಾಗಿ ರಿಪೇರಿ ಮಾಡ್ತೀರಾ ಮಾಡಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಂಗಲ್ ಕಣ್ ಪಾಪು, ನಿನ್ ಬಗ್ಗೆ ನಾನ್ ಮಾತಾಡ್ತಿಲ್ಲ ಕಳ್ಳಿ, ಬೇಜಾರ್ ಮಾಡ್ಕೋಬೇಡ. ಅಲ್ಲ ಒಂದ್ 2-3 ತಿಂಗಳ ಹಿಂದೆನೆ ನಾವುನು ನಿಂತವಳನೆ ಅಲ್ವಾ, ಇದು ಕುಕ್ಕರ್ಗೆ ಇದ್ ತಗೊಂಡಿದ್ದು, ಏನಪ್ಪ ಬೆಲ್ಟ್ ತಗೊಂಡಲ್ಲ. ಬಾಳ ಚೆನ್ನಾಗಿ ಕೆಲಸ ಮಾಡುದ್ ಕಣಿ, ಹೇಳಪ್ಪ, ನನಗೂ ಗೊತ್ತಿರೋ ವಿಷಯನೇ. ಇವತ್ತಿನವರೆಗೂ ಒಂದ್ ಚೂರು ಅಲ್ಲಾಡಿಲ್ಲ, ಏನಿಲ್ಲ. ಬಾಳ ಚೆನ್ನಾಗಿ ಅನ್ನ ಎಲ್ಲ ರೈಸ್ ಎಲ್ಲ ಇದ್ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ. ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀಯ, ಬಾಳಿಕೆ ಎಲ್ಲ ಬಂತು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಹಂಗೆ ಇದನ್ನು ಒಂದ್ ಸ್ವಲ್ಪ ರೆಡಿ ಮಾಡ್ಕೊಟ್ಟು ಹೋಗ್ಬಿಡಪ್ಪ ಅತ್ಲಾಗಿ. ಅದ್ ಏನಾಗೈತೋ ಏನೋ ಗೊತ್ತಿಲ್ಲ ಕಳ್ಳೆ ಪಾಪ ಅತ್ಲಾಗಿ. ಆ ಕುಕ್ಕರ್ದು ಇಡೀ ಲಡ 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 ಅಂತಿರುತ್ತೆ ಅತ್ಲಾಗಿ, ಬೋಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗಂತೂ ಅತ್ಲಾಗಿ. ನೀರೆಲ್ಲ ಸೋರುತ್ ಕಳ್ಳ ಪಾಪ ಜಾರಲ್ಲಿ, ಅದ್ ಏನಕ್ಕೆ ನೀರ್ ಸೋರುತ್ತ ಅಂತಾನೆ ಗೊತ್ತಿಲ್ಲ, ಏನಿಲ್ಲ. ಅದ್ ಏನಾಗೈತಂತ ನಿನ್ಗೇನಾರ ಗೊತ್ತಲ್ವಾ? ಏನಾಗೈತ ಪಾಪ ಅದು? ಹೇಳಕ್ಕ, ಇವಾಗ ನಾವು ಏನು ಹಿಂಗಾಗೈತೆ ಹಂಗಾಗೈತೆ ಅಂತ ನಾವು ಹೇಳಕ್ ಆಗಲ್ಲ ಕಣಕ. ನೋಡೋದಕ್ಕಿಂತ ಮುಂಚೆ ಅವು ತಗೊಂಬನ್ನಿ, ಅದು ಜಾರು ಎಷ್ಟು ಜಾರ್ ಇದಾವೋ, ಏನೇನ್ ಪ್ರಾಬ್ಲಮ್ ಆಗಿದಾವೆ ತಗೊಂಬನ್ನಿ. ಬ್ಲೇಡ್ ಏನಾರ ಹೋಗಿರುತ್ತೆ, ಕೆಳಗಡೆ ಬೇಸ್ ಏನಾದ್ರು ಹೋಗಿರುತ್ತೆ. ಮಿಕ್ಸಿನೂ ಅಷ್ಟೇ ಕಣಕರೆ, ಅದ್ರ ಒಳಗಡೆ ಕೆಲವೊಂದು ಮೋಟ್ರ್ಗಳು ಪ್ರಾಬ್ಲಮ್ ಆಗಿರುತ್ತೆ, ಆರ್ಮೇಚರ್ಗಳು ಪ್ರಾಬ್ಲಮ್ ಆಗಿರುತ್ತೆ. ಅದ್ ಏನಾಗಿರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ, ಏನಿದ್ರು ಅದು ನೋಡಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಕ್ಕಾರೆ. ಕುಕ್ಕರು ಅಷ್ಟೇ, ಕೆಲವು ಟೈಮ್ ಏನಾಗ್ಬಿಡುತ್ತಂದ್ರೆ ಈ ಇಡಿಗಳು ಅವೆಲ್ಲಾದ್ರೂ ತೊಂದ್ರೆ, ಜಾಸ್ತಿ ರಸ್ಟ್ ಹಿಡ್ದಿರುತ್ತೆ, ಅದಕ್ಕೂ ಹಿಂಗ ಆಗುತ್ತೆ. ಅದ್ ಏನಂತ ನೋಡಾದ್ಮೇಲೆ ನಮ್ಗೆ ಗೊತ್ತಾಗುತ್ತಕ್ಕಾರೆ, ಇಲ್ಲೇ ಹೇಳಕ್ಕಾಗಲ್ಲ. ನೋಡೋಣ, ಹೋಗಿ ತಗೊಂಬನ್ನಿ ಮೊದ್ಲು. ಸರಿ ಕಣಪ್ಪ, ಆಯ್ತು, ಹೋಗ್ ತಗೊಂಬರ್ತೀನಿ ಕಣಪ್ಪ. ಇಲ್ಲ ಕುಂತಿರು. 1-2 ಜಾರು, ಒಂದು ಕುಕ್ಕರು, ಒಂದು ಮಿಕ್ಸಿ, ಇಷ್ಟು ನೋಡಪ್ಪ ರಿಪೇರಿ ಮಾಡ್ಕೊಟ್ಟು ಹೋಗ್ಬೇಕು. ಚೆನ್ನಾಗಿ ಮಾಡ್ಕೊಡ್ಬೇಕು ಮತ್ತೆ, ಸರಿನಾ? ಇನ್ನೊಂದ್ಸಲಿ ನಿಂತಾವ್ಲೇನೆ ಆ ಕುಕ್ಕರ್ ಒಂಚೂರು ಕೆಟ್ಟೋದ್ರು, ಮಿಕ್ಸಿ ಏನಾದ್ರು ಪ್ರಾಬ್ಲಮ್ ಆದ್ರೂ, ಏನ್ ಪ್ರಾಬ್ಲಮ್ ಆದ್ರೂ ನಿಮ್ಮ ಹತ್ರನೇ ರಿಪೇರಿ ಮಾಡಿಸ್ಬೇಕು. ಹಂಗೆ ಚೆನ್ನಾಗಿ ರಿಪೇರಿ ಮಾಡಿಸ್ಬೇಕಣ್ಣ ಪಾಪ. ಈಗ ಪಾಪ ನೀನ್ ಚೆನ್ನಾಗಿ ರಿಪೇರಿ ಮಾಡ್ಕೊಟ್ಟೋದೆ ಅಂದ್ರೆ ನಮ್ಮ ಊರವ್ರಿಗೆಲ್ಲ ಹೇಳ್ತೀನಿ. ಆ ಪಾಪ ಪಕ್ಕದವ್ರೊಬ್ಬ ಹುಡುಗ ಬರ್ತಾನೆ ಮಿಕ್ಸಿ ರಿಪೇರಿ ಮಾಡೋರು, ಬಹಳ ಚೆನ್ನಾಗಿ ಮಾಡ್ಕೊಡ್ತಾರ, ಅವ್ರ ಕೈಲೇನೆ ಮಾಡಿಸ್ರಿ ಅಂತ ಎಲ್ಲಾರ್ಗು ಹೇಳ್ತೀನಿ ಕಣಪ್ಪ ನಾನು. ಆಯ್ತು ಆಯ್ತು ಅಕ್ಕ, ಹೋಗಕ್ಕ ನೀನು ಮೊದ್ಲು ತಗೊಂಬನ್ನಿ ಹೋಗಿ. ಅಕ್ಕ ನಾವುನು ಬೇರೆ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅಕ್ಕ, ಬಿಸಿಲು ಬೇರೆ ಜಾಸ್ತಿ ಐತೆ. ಬೇಗ ಬೇಗ ಹೋಗಿ ಎಲ್ಲ ರೆಡಿ ಮಾಡ್ಕೊಟ್ಟು ಹೋಗ್ತೀನಿ, ಬೇಗ ಹೊತ್ತಾಗೋಯ್ತು. ನೋಡ್ ಪಾಪ, ಇವೇ ಕಣಪ್ಪ, ಅದ್ ಏನಾಗೈತಂತ ಒಂದ್ ಸ್ವಲ್ಪ ನೋಡಿ ರಿಪೇರಿ ಮಾಡ್ಕೊಟ್ಟು ಹೋಗಪ್ಪ ಅತ್ಲಾಗಿ. ನನ್ಗಂತೂ ಅತ್ಲಾಗಿ ಈ ಖಾರ ಎಲ್ಲ ರುಬ್ಬಕ್ ಹೋದ್ರೆ ಬರೀ ನೀರ್ ಸೋರುತ್ ನೋಡು, 2 ಜಾರಲ್ಲೂ ಹಿಂಗೆ ಆಗ್ತೈತ್ ಕಣಪ್ಪ. ಅದ್ ಏನಕ್ಕಂತ ಈ ಖಾರ ರುಬ್ಬಕ್ ಹೋದ್ರೆ ನೀರ್ ಸೋರುತ್ತೋ ಏನೋ ಒಂದು ಗೊತ್ತಿಲ್ಲ ಅತ್ಲಾಗಿ. ನೋಡಪ್ಪ ಅತ್ಲಾಗಿ, ನನ್ಗೂ ಕೆಲಸ ಮಾಡೋದಕ್ಕೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು. ನೋಡಪ್ಪ, ರಿಪೇರಿ ಮಾಡ್ಕೊಟ್ಟು ಹೋಗು ಚೆನ್ನಾಗಿ, ಮತ್ತೆ ಒಂದೇ ಒಂದ್ ತೊಟ್ಟು ನೀರ್ ಸೋರ್ಬಾರ್ದು ಕಣಪ್ಪ, ಹಂಗ್ ರಿಪೇರಿ ಮಾಡ್ಕೊಟ್ಟು ಹೋಗು. ಅಕ್ಕ ಮಾಡ್ತೀನಿ ಅಕ್ಕ. ಇದು ಕುಕ್ಕರ್ ಇಡೀ ಎಲ್ಲ ಎಲ್ಲ ರಸ್ಟ್ ಹಿಡಿದ್ ಬಿಟ್ಟೈತ್ ಕಣಕ್ಕ. ಎಲ್ಲ ಒಳಗಡೆ ಎಲ್ಲ ವಾಷರ್ ಎಲ್ಲ ಲೂಸ್ ಆಗ್ಬಿಟ್ಟಿದಾವೆ, ಸೌದೋಗ್ಬಿಟ್ಟೈತೆ, ಹಳೇದ್ ನೋಡ್ರಿ. ಹಂಗಾಗಿ ಇದಕ್ಕೆ ಹೊಸದೇನೆ ಹ್ಯಾಂಡ್ಲ್ ಹಾಕಿದ್ರೆ ಸರಿ ಆಗ್ಬಿಡೋದು ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ ಅಂದ್ರೆ ತಿರ್ಗಾ ಆಗಾಗ್ಲ ಹಂಗೆ ಆಗ್ತಿರುತ್ತಕ್ಕ. ಇದು ಏನ್ ಪ್ರಾಬ್ಲಮ್ ಆಗುತ್ತಂದ್ರೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈಗ ನೀವೇನ್ ಅನ್ಕೊಳ್ತೀರಾ, ನಮ್ಗೆ ಪಾಪ ಒಳ್ಳೆ ಹುಡ್ಗ ರಿಪೇರಿ ಮಾಡ್ಕೊಟ್ಟೋದ, ಟೈಟ್ ಮಾಡ್ಕೊಟ್ಟೋಗ್ತೀನಕ್ಕ. ಈಗೇನ್ ಟೈಟ್ ಮಾಡ್ಕೊಡಲ್ಲ ಅಂತ ಹೇಳ್ತಿಲ್ಲ, ಆದಷ್ಟು ಎಲ್ಲದನ್ನು ಸ್ಕ್ರೂ ಎಲ್ಲ ಹಾಕ್ಬಿಟ್ಟು ಟೈಟ್ ಮಾಡ್ಕೊಟ್ಟೋಗಿರ್ತೀನಿ. ಆದ್ರೂ ಸೌದೋಗಿರ್ತ ನೋಡ್ರಿ, ಸ್ವಲ್ಪ ಟೈಮು, ಸ್ವಲ್ಪ ದಿವಸ ಯೂಸ್ ಮಾಡಾದ್ಮೇಲೆ ತಿರ್ಗಾ ಹಂಗೆ ಲೂಸ್ ಆಗೋದಕ್ಕೆ ಶುರು ಆಗುತ್ತೆ. ನೀವೇನ್ ಅನ್ಕೊಂಡ್ಬಿಡ್ತೀರಾ, ಅಯ್ಯೋ ಆ ಹುಡ್ಗಂಗೆ ಹೇಳ್ದೆ, ಆ ಹುಡ್ಗ ನೋಡಿರೆ ಟೈಟ್ ಮಾಡ್ತೀನಕ್ಕ ಅಂತ ಹೇಳ್ಬಿಟ್ಟು ಈಗ ನೋಡಿರೆ ಇದೇನಿದು ಬರೀ ಲಡ ಲಡ ಅಂತ ಮತ್ತೆ ಶುರು ಆಗ್ತೈತೆ, ಲೂಸ್ ಆಗ್ತೈತೆ. ಇದು ಚೆನ್ನಾಗಿಲ್ಲ, ಏನಿಲ್ಲ, ಇವ್ರ ಹತ್ರ ಇನ್ನೊಂದ್ ದಿವಸ ರಿಪೇರಿ ಮಾಡಿಸ್ಬಾರ್ದು ಅಂತ ನೀವು ನಮಗ್ ಬೈಕಂತೀರಾ. ಅದ್ರಲ್ಲಿ ನಮ್ದೇನು ಪ್ರಾಬ್ಲಮ್ ಇರಲ್ಲ ಆಕಾರೆ. ಅದೇನಿದ್ರು ಹೊಸದ್ ಹಾಕ್ಸಿರೆ ಒಳ್ಳೆ ಟೈಟ್ ಆಗಿ ಫಿಟ್ ಆಗಿ ಕುತ್ಕೊಳುತ್ತೆ, ನನ್ ಗ್ಯಾರಂಟಿ ಹೇಳ್ಬೋದು. ಇದು ಲೂಸ್ ಆಗಿದ್ರೆ ತಿರ್ಗಾ ಆಗಾಗ್ಲ ಇದೇ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ.
ಏನ್ ಮಾಡೋಣ, ನೀವ್ ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ಕೊಡ್ತೀನಿ. ಇಲ್ಲ ಅದು ಹೊಸದೇ ಹಾಕನೋ, ಇಲ್ಲ ಹಳೆದಕ್ಕೇನೇನಾದ್ರೂ ನಟ್ಟು ಇದು ಒಂದ್ ಸ್ವಲ್ಪ ಸ್ಕ್ರೂ ನಟ್ಟೆಲ್ಲ ಹಾಕ್ಬಿಟ್ಟು ಟೈಟ್ ಮಾಡ್ಕೊಡೋಣ. ಹೇಳಿ. ಹೋಗೋಣ ಪಾಪ, ನನಗೂ ಗೊತ್ತಾಯ್ತು ಹಿಂಗೆ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಇವಾಗ ಈ ಹಳೆದನ್ನ ಎಷ್ಟು ರಿಪೇರಿ ಮಾಡ್ಸಿರೋನು ಇದೇ ಪ್ರಾಬ್ಲಮ್ ಕಣು. ನಿಮ್ಗೆ ಯಾಕೆ ನಿಮ್ ಮೇಲೆ ಯಾಕೆ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋಣ ನಾವು. ಅದೇನೇನು ಹಂಗೇನಿಲ್ಲ. ಈಗ ಅಲ್ಲ ಕಣ ಪಾಪ, ಈಗ ಹಿಂಗ ಆಗೈತಲ್ಲ, ತಿರ್ಗಾ ಟೈಟ್ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಸ್ಕ್ರೂ ಅವೆಲ್ಲ ಹಾಕಾದ್ಮೇಲೆ ಟೈಟ್ ಮಾಡಿದ್ರು ಹಂಗೆ ಲೂಸ್ ಆಗುತ್ತಾ? ಹಂಗಲ್ಲ ಅಕ್ಕ, ಲೂಸ್ ಆಗುತ್ತಂತ ನಾನು ಹೇಳ್ತಿಲ್ಲ. ಈಗ ಟೈಟ್ ಮಾಡ್ಕೊಡ್ತೀನಿ. ಸ್ವಲ್ಪ ದಿವಸ ಬಳಸ್ತಿರಲ್ಲ, ಅದ್ ಕೆಳಗಡೆ ಎಲ್ಲ ಅಕ್ಕ ಒಂದ್ ಸ್ವಲ್ಪ ಸೌದೋಗಿರುತ್ತೆ ನೋಡಿ. ಹಂಗಾಗಿ ಅದೆಷ್ಟು ಟೈಟ್ ಮಾಡಿದ್ರು ಅದ ಸ್ವಲ್ಪ ನೀವು ಕೆಲಸ ಮಾಡೋಕ್ ಶುರು ಮಾಡಿದಾಗ ಅನ್ನ ಏನಾದ್ರು ಬೇಯಿಸ್ತೀರಾ, ಇಟ್ಕೊಂತೀರಲ್ಲ, ಅವಾಗೆಲ್ಲ ತಿರ್ಗಾ ಹಂಗ್ ಲೂಸ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು. ಹೆಂಗ್ ಮಾಡ್ತೀರಾ ನೋಡಿ ಅಕ್ಕ. ಏ ಪಾಪ, ಈಗ ಹೊಸದೆಲ್ಲ ಹಾಕ್ಸಿದ್ ಬೇಡ ಕಳ್ಳಿ. ಅದೇನಾಗ್ಬಿಡುತ್ತಂದ್ರೆ ಹೇಳ್ತೀನಿ ಕೇಳಿದೆ. ಹೆಂಗಿದ್ರು ಹಳೆ ಕುಕ್ಕರ್. ಈಗ ಸದ್ಯಕ್ಕೆ ಅದೆಂತದ ಸ್ಕ್ರೂ ನೆಟ್ ಎಲ್ಲ ಹಾಕ್ಬಿಟ್ಟು ಟೈಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೋಡು. ಸದ್ಯಕ್ಕೆ ಹಿಂಗ್ ಟೈಟ್ ಮಾಡ್ಕೊಡು, ಆಗದಷ್ಟು ದಿವಸ ಬಳಸ್ತೀವಿ. ತಿರ್ಗಾ ಹಂಗೆ ಲೂಸ್ ಆಗುತ್ತಲ್ಲ, ಆಮೇಕಿಂದ ಅದನ್ನ ತೆಗ್ದು ಇದ್ ಮಾಡ್ಬಿಟ್ಟು ಹೊಸದು ಬೇಕಾದ್ರೆ ಕುಕ್ಕರೇ ತಗೊಂಡ್ಬಿಡ್ತೀನಿ ಅತ್ಲಾಗಿ. ಹಳೆದಕ್ಕೆಲ್ಲ ಯಾಕ್ಲ ಪಾಪ ಸುಮ್ಕೆ ಅದು ಇದು ತಗೊಂಡು ರಿಪೇರಿ ಮಾಡಿಸ್ಕೊಂಡ್ ಕುತ್ಕೊಳ್ಳೋಣ. ಈಗ ಸದ್ಯಕ್ಕೆ ಏನಕ್ ಬೇಕು ಅದಕ್ಕೋಸ್ಕರ ಟೈಟ್ ಒಂದ್ ಮಾಡ್ಕೊಡಪ್ಪ ಸಾಕು ಅತ್ಲಾಗಿ. ಅದಿರ್ಲಿ, ಇದು ಅದೊಂದು ಇದ್ ಮಾಡ್ಕೊಡು ಸಾಕು, ಇನ್ನ ಟೈಟ್ ಮಾಡ್ಕೊಡು. ಇದು ಮಿಕ್ಸಿ ಜಾರ್ ಏನಾಗೈತೆ ನೋಡ್ ಪಾಪ ಹಂಗೆ. ಅಯ್ಯೋ ಅಕ್ಕ, ಇದೇನಾಗ್ಬಿಟ್ಟಿದೆ ಅಂದ್ರೆ ಇದು ಕೆಳಗಡೆ ಪೂರಾ ಬೇಸ್ ಹೋಗ್ಬಿಟ್ಟಿದೆ ಜಾರಿಂದು. ಬ್ಲೇಡು ಸೌದೋಗ್ಬಿಟ್ಟಿದೆ, ಜಾರು ಹೋಗೈತೆ. ಹಂಗಾಗಿ ಅದು ಪೂರಾ ಚೇಂಜ್ ಮಾಡ್ಬಿಟ್ಟು ಹೊಸದ್ ಹಾಕೊಡ್ಬೇಕು ಅಕ್ಕಾರೆ. ನಾ ಹೊಸದು ರೆಡಿ ಮಾಡದ? ಹೊಸದೇ ಹಾಕ್ಬೇಕೇನಪ್ಪ? ಸರಿ ಹಾಕಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ಹೊಸದೇ ಹಾಕ್ಬೇಕು ಅಂತ ಬೇರೆ ಹೇಳ್ತಿದ್ಯಾ ಈಗ. ಇಲ್ಲ ಅಂದ್ರೆ ರೆಡಿನ ಆಗಲ್ಲ, ನೀರೆಲ್ಲ ಹಂಗೆ ಸೋರುತ್ತಂತ ಬೇರೆ ಹೇಳ್ತಿದ್ಯಾ. ಅಯ್ಯೋ, ರೆಡಿ ಮಾಡ್ಕೊಡಪ್ಪ ಅತ್ಲಾಗಿ. ನೀರೆಲ್ಲ ಹಂಗೆ ಖಾರ ಏನಾದ್ರು ರುಬ್ಬಕ್ ಹೋದ್ರೆ ಆಯ್ತು, ನೀರೆಲ್ಲ ಹೋಗ್ತಿರುತ್ತೆ ಅತ್ಲಾಗಿ. ನಮ್ಗೂ ಒಂಥರ ಬೇಜಾರಾಗಂಗ ಆಗ್ಬಿಡುತ್ತಪ್ಪ ಅತ್ಲಾಗಿ. ನೋಡಿ ಹಾಕೊಡಪ್ಪ. ಏನತ್ರಮ್ಮ, ಏನ್ ಕುಕ್ಕರ್ ಮಿಕ್ಸಿ ಎಲ್ಲ ರಿಪೇರಿ ಮಾಡಿಸ್ತಿದ್ಯಾ? ಎಲ್ಲ ಬಾರ್ ಲಕ್ಷ್ಮಕ ಅತ್ಲಾಗಿ, ಇನ್ನೇನ್ ಮಾಡ್ತೀಯ ಅತ್ಲಾಗಿ? ನಮ್ದೊಂದು ಕುಕ್ಕರ್, ಒಂದೆರಡು ಜಾರು, ಮಿಕ್ಸಿ ಇವೆಲ್ಲದೂನು ಒಂಥರ ಎಲ್ಲ ಸೌಂಡ್ ಬರೋದು, ಕರೆಕ್ಟ್ ಆಗಿ ಕೆಲಸನೇ ಮಾಡಲ್ಲ ಕಣಕ ಅತ್ಲಾಗಿ. ಬೋಲು ಬೇಜಾರಾಗೋಗ್ಬಿಟ್ಟಿತ್ತು ನನಗೂ ಅತ್ಲಾಗಿ. ಇನ್ನೇನ್ ಟೌನಿಗೆ ತಗೊಂಡ್ ಹೋಗ್ಬಿಟ್ಟು ಅತ್ಲಾಗಿ ರಿಪೇರಿ ಮಾಡಿಸ್ಕೊಂಡ್ ಬರೋದು. ಇನ್ನೇನ್ ಜಾತ್ರೆಗಳು ಬೇರೆ ಶುರು ಆಯ್ತು, ಹಬ್ಬಕ್ಕೆಲ್ಲ ಅದಕ್ಕೂ ಖಾರ ಎಲ್ಲ ರುಬ್ಕೊಳೋದಕ್ಕೆಲ್ಲ ಬೇಕಲ್ವೇನಕ ಅತ್ಲಾಗಿ. ಏನ್ ಮಾಡ್ತೀಯ ಹೇಳು? ಅದಕ್ಕೆ ಅತ್ಲಾಗಿ ಹೋಗಿ ರೆಡಿ ಮಾಡಿಸ್ಕೊಂಡ್ ಬರೋಣ ಅಂತ ನಾನು ನೋಡ್ತಿದ್ದೆ ಅತ್ಲಾಗಿ, ಇವತ್ತು ಹೋಗೋಣ ಅಂತ. ಅಷ್ಟ್ರಲ್ಲಿ ಹೆಂಗ ಪಾಪ ಇವ್ರೇನೇ ಯಾರೋ ರಿಪೇರಿ ಮಾಡೋರು ಬಂದ್ರು. ಅಂದ್ರೆ ಪಾಪ ಒಂದ್ 2-3 ತಿಂಗಳ ಹಿಂದೆನೆ ಒಂದ್ಸಲಿ ರಿಪೇರಿ ಮಾಡಿಸ್ ಕೊಟ್ಟು ಹೋಗಿದ್ರು ಪಾಪ ಕುಕ್ಕರ್. ಮತ್ತೆ ನಮ್ಮ ಇವರಿದಾರ ನೋಡು, ನಮ್ ನಿಂಗಕ್ಕರ ಮನೇಲಿ ಮಿಕ್ಸಿ ಕೆಟ್ಟೋಯ್ತು, ಅದನ್ನು ರಿಪೇರಿ ಮಾಡ್ಕೊಟ್ಟು ಹೋಗಿದಾರೆ. ಬಹಳ ಚೆನ್ನಾಗಿ ರಿಪೇರಿ ಮಾಡ್ಕೊಟ್ಟು ಹೋಗ್ತಾನೆ ಪಾಪ, ಬಹಳ ಒಳ್ಳೆ ಹುಡುಗ. ಹಂಗಾಗಿ ಇವ್ರ ಕೈಲಿ ಮಾಡ್ಸೋಣ ಅಂತ ರಿಪೇರಿ ಮಾಡಿಸ್ತಿದೀನಿ ಕಣಕ. ನೀನೇನು ಏನು ಮಿಕ್ಸಿ ಜಾರಿ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿಮ್ದೇನಾದ್ರೂ ಪ್ರಾಬ್ಲಮ್ ಆಗಿತ್ತಾ? ನೀನು ರಿಪೇರಿ ಮಾಡ್ಸಕ ತಗೊಂಬಂದಿದ್ದು? ಕಣೇತ್ರಮ್ಮ, ಅದು ಮೇಲ್ಗಡೆ ಜಾರಿನ ಕ್ಯಾಪ್ ಐತೆ ನೋಡು, ಅದ್ ಕ್ಯಾಪೇ ಕುತ್ಕೊಳಲ್ಲ ಕಣೆ ಕರೆಕ್ಟ್ ಆಗಿ. ಅದ್ ಏನಾಗೈತೆ ಏನೋ ಗೊತ್ತಿಲ್ಲ. ಏನಾದ್ರೂ ಜ್ಯೂಸ್ ಏನಾರು ಮಾಡಕ್ಕೋ ಮಾಡಕ್ ಹೋದ್ರೆ ಆಯ್ತು ಕಣೆ, ಪೂರಾ ಎಲ್ಲ ಹಂಗೆ ನೀರೆಲ್ಲ ಬಂದ್ಬಿಡುತ್ತೆ. ಆಚೆ ಕಡೆ ನೀರೆಲ್ಲ ಸೋರ್ತಿರುತ್ತೆ ಅತ್ಲಾಗಿ. ಅದಕ್ಕೆ ನೋಡಿ ಚೆನ್ನಾಗಿರೋ ಕ್ಯಾಪ್ ಆದ್ರೂ ತಗೊಂಡ್ ಹೋಗೋಣ ಅಂತ ಬಂದೆ ಕಣೆ. ಅವಾಗ್ಲಿ ನಾನು ಕೂಕರ್ತಿದ್ರಲ್ಲ ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ ಅಂತ ನೋಡ್ಕೊಂಡು ಹೋದೆ. ನೀನು ಇಲ್ಲಿ ಕುಕ್ಕರ್ ಅವೆಲ್ಲ ರಿಪೇರಿ ಮಾಡಿಸ್ತಿದ್ದಲ್ಲ, ಹೆಂಗ ನಾನು ಜಾರಿಂಗ್ ಆಗುತ್ತಲ್ಲ ಮಿಕ್ಸಿ ಜಾರು, ನೋಡೋಣ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತಾನೆ ತಗೊಂಬನೆ ಬಂದ್ಬಿಟ್ಟೆ ಅತ್ಲಾಗಿ. ಏನ್ ಪಾಪ, ಇದೊಂದು ಜಾರ್ ರಿಪೇರಿ ಮಾಡ್ಕೊಡ್ತೀಯನಪ್ಪ? ಇದೊಂದು ನೋಡಿಲಿ. ಏನಕ್ಕ, ಏನು ಮಿಕ್ಸಿ ಜಾರ? ತಗೊಂಬನ್ನಿ, ಇಲ್ಲಿ ನೋಡ್ತೀನಿ. ಹೂನಕ್ಕ, ರಿಪೇರಿ ಮಾಡ್ತೀನಿ. ಇದು ಏನಾಗಿದೆ ಅಂದ್ರೆ ಇದು ಮೇಲ್ಗಡೆ ಜಾರಿನ ಕ್ಯಾಪ್ ಐತೆ ನೋಡಕ, ಇದು ಕ್ಯಾಪ್ ಸ್ವಲ್ಪ ಲೂಸ್ ಆಗೈತೆ. ಇದಕ್ಕೆ ಬೆಲ್ಟ್ ಹಾಕ್ಬಿಡ್ಬೇಕು. ಕೆಳಗಡೆ ಸ್ವಲ್ಪ ನೀರೆಲ್ಲ ಸೋರುತ್ತೆ, ಅದಕ್ಕೆಲ್ಲ ಟೈಟ್ ಮಾಡ್ಕೊಡ್ಬೇಕು. ಬ್ಲೇಡ್ಗಳೆಲ್ಲ ಟೈಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ಆಗುತ್ತಕ್ಕ. ಈಗ ಅದಕ್ಕೋಸ್ಕರನೇ ಇಲ್ಲಿ ನೇತ್ರಕ್ಕ ಅವ್ರದ್ದು ಇದು ಕುಕ್ಕರ್ ಐತಲ್ಲ, ಕುಕ್ಕರ್ ಎಲ್ಲ ರಿಪೇರಿ ಮಾಡ್ತಿದೀನಿ, ಜಾರ್ ರಿಪೇರಿ ಮಾಡ್ತಿದೀನಿ, ಮಿಕ್ಸರ್ ಇವೆಲ್ಲದನ್ನು ರಿಪೇರಿ ಮಾಡಾದ್ಮೇಲೆ ನಿಮ್ದು ಇದು ಮಿಕ್ಸಿ ಜಾರ್ ಐತಲ್ಲ, ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಟ್ಟು ರಿಪೇರಿ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಕೂತ್ಕೊಂಡಿರ್ರಿ, ಇಲ್ಲ ವೇಟ್ ಮಾಡಿ, ಇಲ್ಲ ಆಮೇಲಿಂದಾನೇ ಬನ್ನಿ. ಇದನ್ನ ಇಲ್ಲೇ ಇಟ್ಟೋಗ್ಬಿಟ್ಟು ರಿಪೇರಿ ಮಾಡ್ಕೊಟ್ಟು ಹೋಗಿರ್ತೀನಿ, ಸರಿನಾ? ಪಾಪ ಒಂಚೂರು ಚೆನ್ನಾಗಿ ನೋಡಿ ರಿಪೇರಿ ಮಾಡ್ಕೊಡ್ ಪಾಪ. ಹೂನಕ್ಕ, ನಾನು ಕರೆಕ್ಟ್ ಆಗಿ ರಿಪೇರಿ ಮಾಡೋದು. ಹಿಂಗೆ ಆಗುತ್ತೆ ರಿಪೇರಿ ಆಗುತ್ತೆ ಅಂತ ಇದ್ರೆ ಮಾತ್ರ ರಿಪೇರಿ ಮಾಡ್ಕೊಡ್ತೀನಿ.
ಇಲ್ಲ ಅಂದ್ರೆ ರಿಪೇರಿ ಮಾಡಕ್ ಆಗಲ್ಲ ಕಣಕ. ಸುಮ್ಕೆ ಯಾಕೆ ನೀವು ಬೇರೆದೇ ಹೊಸ ತಗೊಂಬಿಡಿ ಅಂತ ನಾನು ಹೇಳೇ ಬಿಡ್ತೀನಿ ಕಣಕ. ಹಂಗೆ ನಾನು ಆಗ್ದಲ್ಲೇ ಇದ್ರು ಸುಮ್ನೆ ರಿಪೇರಿ ಮಾಡ್ತೀರಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗ್ ಮಾಡ್ಕೊಟ್ಟು ಹೋಗ್ಬಿಟ್ಟು ಸುಮ್ಕೆ ಹೋಗೋದಲ್ಲ. ಕೇಳಬೇಕಾದ್ರೆ ಆ ಒಕ್ಕಂಗೆ ನಾನು ಹೆಂಗ್ ರಿಪೇರಿ ಮಾಡ್ಕೊಟ್ಟು ಹೋಗ್ತೀನಂತ. ಇಷ್ಟು ದಿವಸ ರಿಪೇರಿ ಮಾಡ್ಕೊಟ್ಟು ಹೋಗಿದ್ದೀನಿ ಐಟಮ್ಗಳು, ಏನಾದ್ರು ಪ್ರಾಬ್ಲಮ್ ಆಗೈತೇನಂತ ಕೇಳ್ರಿ. ಸರಿ ಕಣಪ್ಪ, ಆಯ್ತು ರಿಪೇರಿ ಮಾಡ್ಕೊಟ್ಟು. ಪಾಪ ಈಗ ಒಂದ್ ಕೆಲಸ ಮಾಡು, ನಮ್ ನೇತ್ರ ಮಾರುದು ಇನ್ನು ಕುಕ್ಕರ್, 2 ಜಾರು, ಒಂದು ಮಿಕ್ಸಿ ಇವೆಲ್ಲ ರಿಪೇರಿ ಮಾಡಕ್ಕೆ ಬಹಳ ಹೊತ್ತಾಗ್ಬಿಡುತ್ತೆ. ನಾನೊಂದ್ ರೇಟು ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕಣಪ್ಪ, ತೋಟದ ಬೇರೆ ಹೋಗ್ ಬರ್ಬೇಕು. ಅದಕ್ಕೆ ನಂದು ಒಂದೇ ಒಂದ್ ಜಾರ್ ಕಳ್ಳೆ ಪಾಪಲೇ, ಏನೋ ಟೈಟ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ, ಅದೊಂದ್ ಸ್ವಲ್ಪ ಟೈಟ್ ಮಾಡಿ ಒಂದ್ ಸ್ವಲ್ಪ ಬೆಲ್ಟ್ ಒಂದ್ ಹಾಕೊಡಪ್ಪ ಅತ್ಲಾಗಿ. ನಾನು ಹೋಗ್ತೀನಿ ಅತ್ಲಾಗಿ. ನಮ್ ನೇತ್ರ ಮಾರುದು 3-4 ಐಟಮ್ಗಳಿದಾವೆ, ಅವೆಲ್ಲ ರಿಪೇರಿ ಮಾಡ್ಕೊಂಡ್ ಕೂತ್ಕೊಂಡು ತಿರ್ಗಾ ನನ್ ರಿಪೇರಿ ಮಾಡ್ಸೋ ಅಷ್ಟ್ರಲ್ಲಿ ಜಾರ್ಗಳನ್ನ ಹೊತ್ತಾಗ್ಬಿಡೋದು ಕಣಪ್ಪ. ಅದಕ್ಕೆ ಹೇಳ್ತಿರೋದು, ಒಂದ್ ಸ್ವಲ್ಪ ಬೇಗ ರಿಪೇರಿ ಮಾಡ್ಕೊಟ್ಟೋಗು. ಅದಂಗ್ ಸರಿ ಆಗುತ್ತಕ್ಕ. ಮೊದ್ಲು ಈ ಅಕ್ಕ ಕರೆದಿದ್ದಾರೆ, ಇಲ್ಲಿ ರಿಪೇರಿ ಮಾಡ್ತಿದ್ರಿ. ಹೌದು ಬಿಟ್ಬಿಟ್ಟು ನಿಮ್ದು ರಿಪೇರಿ ಮಾಡಿದ್ರೆ ಅವಕ್ಕ ಬೇಜಾರು ಮಾಡ್ಕೊಳಲ್ವಾ? ಇಲ್ಲ ಕಣಕ್ಕ, ಇಲ್ಲ. ಮೊದ್ಲು ಯಾರು ಕೊಟ್ಟಿದಾರೋ ಅವ್ರದೇ ನಾನು ರಿಪೇರಿ ಮಾಡೋದು, ಜಾರ್ಗಳನ್ನ ಕುಕ್ಕರ್ಗಳನ್ನ. ಇನ್ನೇನು ಕುಕ್ಕರ್ ಎಲ್ಲ ಇಡಿ ಎಲ್ಲ ಟೈಟ್ ಆಯ್ತು, ಇನ್ನೇನು ಟೈಟ್ ಮಾಡಿ ಆಯ್ತು. ಇನ್ನೇನು ಜಾರ್ ಒಂದ್ ನೋಡ್ಬಿಟ್ಟು ಮಿಕ್ಸಿ ಒಂದ್ ರಿಪೇರಿ ಮಾಡ್ಬಿಟ್ರೆ ಮುಗ್ದೆ ಹೋಯ್ತು. ತಡೀರಿ ಒಂದ್ ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಏನ್ ಮಾಡೋದು ಹೇಳ್ರಿ? ಅವಕ್ಕವ್ರು ಮೊದ್ಲು ಬಂದ್ಬಿಟ್ಟು ಈಗ ಕರೆದ್ಬಿಟ್ಟು ಎಲ್ಲ ರಿಪೇರಿ ಮಾಡಿಸ್ತಿಲ್ವಾ? ಅವ್ರದ್ದು ಬಿಟ್ಬಿಟ್ಟು ನಿಮ್ದು ಹೆಂಗ್ ಮಾಡೋಣ ಹೇಳ್ರಿ? ನೀವೇ ಹೇಳ್ರಿ. ಅವಕ್ಕ ಬೇಕಾದ್ರೆ ಹೇಳಿದ್ರೆ, ಇಲ್ಲ ರಿಪೇರಿ ಮಾಡ್ಕೊಡಪ್ಪ, ನಮ್ದು ಬೇಕಾದ್ರೆ ಆಮೇಲಿಂದಾನೆ ಮಾಡುವಂತೆ ಅಂತ ಹೇಳಿದ್ರೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ನೇತ್ರಮ್ಮ, ಅವಣ್ಣ ನೀನಾದ್ರೂ ಒಂದಿಟ್ಟು ಹೇಳೆ ಆತಗೆ. ಅವಣ್ಣ ಏನಕ್ಕಾದ್ರೆ ಈಗ ಮೊದ್ಲು ನೀನು ಕುಕ್ಕರ್, ಜಾರು ಇವೆಲ್ಲ ನೀನ್ ರಿಪೇರಿ ಮಾಡಿಸ್ತಿದ್ಯಾ ನೋಡು, ಕರ್ಕೊಂಡ್ ಬಂದ್ಬಿಟ್ಟು. ಹಂಗಾಗಿ ಈಗ ನಮ್ದು ಕುಕ್ಕರ್, ಜಾರ್ ರಿಪೇರಿ ಮಾಡಿದ್ರೆ ಎಲ್ಲ ನೀವು ಬೇಜಾರ್ ಮಾಡ್ಕೊಳ್ತೀರ ಅಂತ ಅವಣ್ಣ ಎದ್ರ ಕಡೆ ಹಿಂಗ್ ಹೇಳ್ತೈತೆ. ಲೇ ನೇತ್ರಮ್ಮ, ಹೇಳೆ ಒಂದ್ರಿಟ್ಟು ನೀನೇ ಒಂದ್ ಸ್ವಲ್ಪ. ಒಂದೇ ಒಂದು ಜಾರ್ ಐತೆ ಅತ್ಲಾಗಿ, ರಿಪೇರಿ ಮಾಡ್ಕೊಡೋಣ ಅಂತ ಹೇಳು ಅತ್ಲಾಗಿ. ಈಗ ಏನಾಗೈತೆ ಅಂದ್ರೆ, ನಿಮ್ಮ ಅಣ್ಣನು ಮಂತವಿಲ್ಲ ಕಣೆ ನೇತ್ರಮ್ಮ. ನೆಂಟ್ರ ಮನೆಗೆ ಹೋಗೈತ್ ಕಡೆ, ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಅಂತ. ನಾನು ಒಬ್ಳೆ ಮಂತವ ಎಷ್ಟು ಅಂತ ಕೆಲಸ ಮಾಡೋಣ, ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋಣ ಹೇಳು? ಒಂದೇ ಒಂದು ಜಾರ್ ತಗೊಂಡ್ಬಿಟ್ಟು ಟೌನಿಗೆ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡ್ ಬರೋದಕ್ಕೆ ಅದಕ್ಕೊಂದಕ್ಕೋಸ್ಕರ ನಿಮ್ಗೆ ಹೋಗ್ಬೇಕು ಕಣೆ. ಅದಕ್ಕೋಸ್ಕರ ಹೇಳ್ತಿರೋದು. ಹೆಂಗ ಕೆಲಸ ಎಲ್ಲ ಅರ್ಧಂಬರ್ಧ ಬಿಟ್ಬಿಟ್ಟು ಓಡ್ ಬಂದೆ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ. ಒಂದೇ ಒಂದ್ ಜಾರ್ ಅಲ್ವಾ ಇನ್ನೇನು ಅಂತ. ಹೇಳನೇತ್ರಮ್ಮ ಒಂದ್ರಿಟ್ಟು. ಅಲ್ಲ ಕಣೆ, ಅಲ್ಲ ಕಣಕ ಲಕ್ಷ್ಮಕ್ಕ, ಅದೇನ್ ಅರ್ಜೆಂಟ್ ಏನೋ ಮಾತ್ಲಾಗಿ ನಿನ್ಗಂತೂ ಅತ್ಲಾಗಿ. ಅಣ್ಣ ನೆಂಟ್ರ ಮನೆಗೆ ಹೋಗೈತಂದ್ರೆ ಇನ್ನೇನ್ ಅಂತದ್ ಕೆಲ್ಸ ಇನ್ನೇನೈತಮ್ಮ ಮಂತವ. ಆರಾಮಾಗಿ ತಿಂಡಿ ಗಿಂಡಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿರುವಂತೆ. ತಡಿ, ಏನ್ ಅಂತ ಅರ್ಜೆಂಟ್ ಏನೈತೆ? ಕುತ್ಕೊ ಒಂದ್ ಗಳಿಗೆ ಹೋಗುವಂತೆ, ಏನು ಆಗಲ್ಲ. ಯಾಕೆ ನಮ್ಮಂತ ಕೂತ್ಕೊಳಂಗಿಲ್ವಾ? ಟೀ ಕಾಸ್ಕೊಂಡ್ಬರ್ತೀನಿ, ಕೂತ್ಕೊಳ್ಳೆ, ಟೀ ಕುಡಿಯುವಂತೆ. ನೇತ್ರಮ್ಮ, ಹಂಗಲ್ ಕಡೆ ಮಂತವ ಕೆಲ್ಸಗಳಿದಾವೆ. ಇನ್ನು ನೀರ್ ಹಿಡಿದಿಲ್ಲ ಕಣೆ, ನಾನು ನೀರ್ ಹಿಡಿದಿಲ್ಲ. ಒಂದ್ ಸ್ವಲ್ಪ ಬಟ್ಟೆಗಳು ಬೇರೆ ತೊಳಿಬೇಕಿತ್ತು ಕಣೆ. ಬಿಸ್ಲು ಜಾಸ್ತಿ ಆಗ್ಬಿಟ್ರೆ ಬಿಸ್ಲಲ್ಲಿ ಕುತ್ಕೊಂಡು ಬಟ್ಟೆ ತೊಳಿಯಕ್ಕಾಗಲ್ಲ, ಏನಿಲ್ಲ. ಹೇಳೆ ಬಂದ್ರಿಟ್ಟು ಬೇಗ. ಯಾಕೆ ನೇತ್ರಮ್ಮ ಹಿಂಗ ಏನಿಸ್ತಿದ್ಯಾ? ಹೇಳೆ ಬಂದ್ರಿಟ್ಟು. ಈಗ ಪಾಪ ಅವಕ್ಕೊಂದು ಒಂದು ಜಾರ್ ಐತಲ್ಲ, ನಂದು ಬೇಕಾದ್ರೆ ಅಮ್ಮಕ್ಕಿಂತ ಮಾಡುವಂತೆ. ಒಂದ್ 5 ನಿಮಿಷ ಬಿಟ್ಟು ಇದನ್ನ ರಿಪೇರಿ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಜಾರೆ ರಿಪೇರಿ ಮಾಡ್ಕೊಡಪ್ಪ. ಅವಕ್ಕ ಬೇಜಾರ್ ಮಾಡ್ಕೊಳ್ತೈತೆ ಅತ್ಲಾಗಿ. ಕೂತ್ಕೊಳ್ಳಮ್ಮ ಒಂದ್ ಗಳಿಗೆ ಅಂತ ಹೇಳಿದ್ರು ಅಲ್ಲೋಗ್ಬೇಕು, ಆ ಕೆಲ್ಸ ಐತೆ ಈ ಕೆಲ್ಸ ಐತೆ ಅಂತ ಅರ್ಜೆಂಟ್ ಮಾಡ್ತಾಳೆ ಅವಳು. ಇವತ್ತೆಲ್ಲ ಯಾವಾಗ್ಲೂ ಆಟೆ. ಏನ ಮಣಿ ನೇತ್ರಮ್ಮ, ಏನಿದು ಮಿಕ್ಸಿ ಕುಕ್ಕರ್ ಎಲ್ಲ ಇಟ್ಕೊಂಡು ರಿಪೇರಿ ಮಾಡಿಸ್ತಿದ್ಯೇನ ಮಣಿ? ಮುಖಂಡ್ ಬಾರ್ ಗೌರಜ್ಜಿ ಅತ್ಲಾಗಿ. ಆ ಮಿಕ್ಸಿ ಕೆಟ್ಟೋಯ್ತು, ಕುಕ್ಕರ್ ಹಂಗ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ. ಆ ಇಡಿ ಎಲ್ಲ ಲೂಸ್ ಆಗ್ತಿತ್ತು, ಜಾರು ಪ್ರಾಬ್ಲಮ್ ಆಗಿತ್ತು. ನಿನ್ಗೆ ಒಂದ್ ಟೌನಿಗೆ ಹೋಗೋಣ ಬಾರಜ್ಜಿ ಅಂತ ಕರೆದ್ರೆ ನೀನ್ ಬರ್ಲಿಲ್ವಲ್ಲ. ಇನ್ನೇನ್ ಮಾಡೋಣ ಪಾಪ, ಇವ್ರೆ ಇಲ್ಲೇ ರಿಪೇರಿ ಮಾಡೋರು ಬಂದ್ರಲ್ಲ, ಇವ್ರ ಹತ್ರನೇ ರಿಪೇರಿ ಮಾಡಿಸ್ತಿದೀನಿ. ಮೂಕಡಿ ಹೇಳು, ಏನು ಆಗಲ್ಲ ಪಾಪ. ಇವಣ್ಣ ಮೊನ್ನೆ ನಾವು ಕುಕ್ಕರ್ ಎಲ್ಲ ರಿಪೇರಿ ಮಾಡಿಸಿದ್ದು ಕಣೆ ನೇತ್ರಮ್ಮ. ಕುಕ್ಕರ್, ಮಿಕ್ಸಿ, ಜಾರು ಎಲ್ಲದನ್ನು ರಿಪೇರಿ ಮಾಡಿಸಿದ್ದು. ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ಹೋಗಿದ್ದ ಬೇಡಪ್ಪ. ಆ ಕುಕ್ಕರ್ ಅವೆಲ್ಲ ಇಡಿ ಎಲ್ಲ ನಮ್ದು ಒಂಥರ ಇದಾಗಿತ್ತು, ಲೂಸ್ ಆಗಂಗ ಆಗಿತ್ತು. ಅದನ್ನೆಲ್ಲ ಟೈಟ್ ಮಾಡ್ಕೊಟ್ಟು ಹೋಗಿದ್ದಾನೆ. ಕುಕ್ಕರ್ ಆಗ್ಲಿ ಬೆಲ್ಟ್ ಹಾಕೊಟ್ಟು ಹೋಗಿದ್ದಾನೆ. ಮಿಕ್ಸಿ, ಜಾರಲ್ಲೂ ನೀರೆಲ್ಲ ಸೋರ್ತಿತ್ತು, ಎಲ್ಲ ರಿಪೇರಿ ಮಾಡ್ಕೊಟ್ಟು ಹೋಗಿದ್ದಾರೆ ಪಾಪ. ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ಹೋಗಿದಾರೆ ಕಣಿ ಹೇಳಮ್ಮ. ಅಜ್ಜಿ ಕೇಳಕ್ಕ, ಕೇಳ್ರಿ ಆ ಅಜ್ಜಿಗೆನೆ. ಅವ್ರ ಮನೆ ಹತ್ರನೇ ಒಂದ್ ವಾರದಿಂದ ಮಿಕ್ಸಿ ಎಲ್ಲ ರಿಪೇರಿ ಮಾಡ್ಕೊಟ್ಟು ಹೋಗಿದ್ದೆ ನಾನು. ಮಿಕ್ಸಿ, ಜಾರು, ಕುಕ್ಕರ್, 2-3 ಕುಕ್ಕರ್ ಎಲ್ಲ ಲೂಸ್ ಆಗ್ಬಿಟ್ಟಿತ್ತು, ಬೆಲ್ಟ್ ಲೂಸ್ ಆಗಿತ್ತು. ಒಂದ್ರದ್ದು ವಿಜಲ್ ಹೊಸದ್ ಕೊಟ್ಟೋಗಿದ್ದೆ. ಇನ್ನೊಂದು ಅದು ಇಡಿ ಎಲ್ಲ ಲೂಸ್ ಆಗಿತ್ತು. ಆ ಕಡೆ ಎಲ್ಲ ಟೈಟ್ ಮಾಡ್ಕೊಟ್ಟೋಗಿದ್ದೀನಿ. ಕೇಳಬೇಕಾದ್ರೆ ಒಂದ್ ಚೂರಾದ್ರೂ ಎಲ್ಲ ರಿಪೇರಿ ಮಾಡಿದೀನಿ. ಏನು ಒಂದ್ ಚೂರಾದ್ರೂ ಪ್ರಾಬ್ಲಮ್ ಆಗೈತೇನಂತ? ಪಾಪ ಇಲ್ಲ ಕಣ ಪಾಪ, ಕರೆಕ್ಟ್ ಆಗಿ ಹೇಳೋಣ. ಹಂಗೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾನು ಹೇಳ್ತಿದ್ದೆ. ಹಂಗೇನಾದ್ರೂ ತೊಂದರೆ ಆಗಿದ್ರೆ
ಎಲ್ಲ ಮಿಕ್ಸಿ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತೈತೆ, ಜಾರುನು ಅಷ್ಟೇನೆ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ಕೊಡ್ರಮ್ಮ, ಏನು ಆಗಲ್ಲ, ರಿಪೇರಿ ಮಾಡಿಸ್ಕೊಡ್ರಿ. ಬಹಳ ಚೆನ್ನಾಗಿ ಪಾಪ ರಿಪೇರಿ ಮಾಡ್ಕೊಟ್ಟು ಹೋಗ್ತಾನೆ. ಆಗಲ್ಲ ನಮ್ ಲಕ್ಷ್ಮಕ್ಕ ಬೇರೆ ಬಂದಿದ್ದಾಳೆ. ಏನ್ ಲಕ್ಷ್ಮಕ್ಕ, ಏನ್ ರಿಪೇರಿ ಮಾಡಿಸ್ತಿದ್ಯಾ? ಅಯ್ಯ ಗೌರಜ್ಜಿ, ನಮ್ದೊಂದು ಮಿಕ್ಸಿ ಜಾರು ಸ್ವಲ್ಪ ಇದಾಗಿತ್ತು. ಏನಾದ್ರೂ ಜ್ಯೂಸ್ ಏನಾರ ಮಾಡಕ್ ಹೋದ್ರೆ ಎಲ್ಲಾನು ಮೇಲ್ಗಡೆಯಿಂದ ಇದೆಲ್ಲ ಸೋರ್ ಬಿಡೋದು, ಅದಕ್ಕೋಸ್ಕರ ರಿಪೇರಿ ಮಾಡಿಸ್ತಿದ್ದೀನಿ. ಸರಿ ಕಣಮ್ಮ, ಆಯ್ತು. ಮತ್ತಿನ್ನೇನ್ ಸಮಾಚಾರ? ತಿಂಡಿ ಏನ್ ಮಾಡಿದ್ದೆ ಲಕ್ಷ್ಮಕ್ಕ? ತಿಂಡಿ ರೊಟ್ಟಿ ಮಾಡಿದ್ದೆ ಕಣ್ ಗೌರಜ್ಜಿ. ಸರಿ ಕಣ ನೇತ್ರಮ್ಮ, ಆಯ್ತು. ನಾನು ಆಮೇಕಿಂದ ಬರ್ತೀನಿ ಬಿಡು. ಅದೇನ್ ಮಿಕ್ಸಿ ಅವೆಲ್ಲ ರಿಪೇರಿ ಮಾಡಿಸು, ಆಮೇಕಿಂದ ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀನಿ. ಬಾರ್ ಗೌರಜ್ಜಿ, ಹೋಗುವಂತೆ. ಬಂದ್ ಯಾಕೆ ಹಿಂಗೆ ಹೋಗ್ತಿದ್ಯಾ? ಇಲ್ಲ ಕಣೆ, ಒಂದ್ ಗಳಿಗೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ನೀನ್ ಬೇಜಾರ್ ಮಾಡ್ಕೊಳ್ತೀಯಲ್ಲ, ಬರಿಲ್ಲ ಅಂದ್ರೆ ಅದಕ್ ಬಂದೆ. ನೀನ್ ನೋಡಿದ್ರೆ ಈಗ ಪಾಪ ಕೆಲ್ಸ ಅದು ಇದು ಮಾಡಿಸ್ತಿದ್ಯಾ. ಆಮೇಲಿಂದ ಬರ್ತೀನಿ, ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಕೊಂಡು ಅದೇನ್ ಕೆಲ್ಸ ನೋಡ್ತಿರು. ಬಾರ್ ಗೌರಜ್ಜಿ, ನನಗೂ ಬೇಜಾರಾಗಂಗ ಆಗ್ತೈತೆ ಅತ್ಲಾಗೆ. ಬಾ ಕುತ್ಕೊ, ಬಾ, ಟೀ ಕಾಸ್ಕೊಂಡ್ ಬರ್ತೀನಿ. ಟೀ ಕುಡ್ದು ಒಂದ್ ಗಳಿಗೆ ಕುತ್ಕೊಳ್ಳೋಣ ಬಾ.